ಇಡೀ ದೇಶದಲ್ಲೇ ಹೆಚ್ಚು ಆತಂಕವನ್ನು ಸೃಷ್ಟಿ ಮಾಡಿದಂತಹ ದುರಂತ ಅಂದರೆ ಅಹಮದಾಬಾದಿನಿಂದ ಲಂಡನ್ಗೆ ಹೊರಟಿದಂತಹ ಏರ್ ಇಂಡಿಯಾ ವಿಮಾನ ಟೇಕ್ ಆಫ್ ಆಗಿ ಕೆಲವೇ ಕ್ಷಣಗಳಲ್ಲಿ ಪತನಗೊಂಡಿದ್ದಂತಹ ಘಟನೆ. ಏರ್ ಇಂಡಿಯಾದ ವಿಮಾನ ದುರಂತದ ಬಳಿಕ ಭಾರತೀಯ ನಾಗರಿಕ ವಿಮಾನಯಾನ ಸೇವೆ ತೀವ್ರ ಸಂಕಷ್ಟವನ್ನು ಎದುರಿಸ್ತಾ ಇದೆ. ಏಕೆಂತಂದರೆ ಆ ಘಟನೆ ಆದ ಬಳಿಕ ಒಂದು ರೀತಿ ತಾಂತ್ರಿಕ ಸಮಸ್ಯೆ ಆಗಿರ್ಬೋದು, ಹವಾಮಾನ ವೈಪರೀತ್ಯ ಆಗಿರ್ಬೋದು, ಹೀಗೆ ಬೇರೆ ಬೇರೆ ಕಾರಣಗಳಿಂದ ವಿಮಾನಗಳು ಕೂಡ ರದ್ದಾಗುವಂತಹ ಒಂದು ಸ್ಥಿತಿ ನಿರ್ಮಾಣ ಆಗಿದೆ. ಇದ್ರ ಜೊತೆಗೆ ಬಹುತೇಕ ಕಡೆಗಳಲ್ಲಿ ವಿಮಾನ ಹತ್ತಕ್ಕೂ ಕೂಡ ಹೆದರುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಏರ್ ಇಂಡಿಯಾ ಘಟನೆ ಕುರಿತಂತೆ ತನಿಖೆಯೂ ಕೂಡ ನಡೀತಾ ಇದೆ. ಈ ಒಂದು ದುರ್ಘಟನೆಯಲ್ಲಿ 242 ಪ್ರಯಾಣಿಕರ ಪೈಕಿ ಓರ್ವ ಪ್ರಯಾಣಿಕ ಮಾತ್ರ ಬದುಕುಳಿದಿದ್ರು. ಉಳಿದಂತಹವರು ಎಲ್ಲರೂ ಕೂಡ ಅಂದರೆ ಏರ್ ಇಂಡಿಯಾದ ಸಿಬ್ಬಂದಿನೂ ಕೂಡ ಈ ಒಂದು ಘಟನೆಯಲ್ಲಿ ತಮ್ಮ ಜೀವವನ್ನು ಕಳ್ಕೊಂಡಿದ್ರು. ಇದೀಗ ಈ ಒಂದು ಘಟನೆ ಮಾಸುವ ಮುನ್ನವೇ ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಮತ್ತೊಂದು ಭಾರಿ ಅನಾಹುತ ತಪ್ಪಿದೆ. ಗುವಾಹಟಿಯಿಂದ ಚೆನ್ನೈಗೆ ಹೊರಟಿದ್ದಂತಹ ಇಂಡಿಗೋ ವಿಮಾನ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ತುರ್ತು ಭೂಸ್ಪರ್ಶ ಆಗಿದೆ. ಇದರಿಂದ 180 ಪ್ರಯಾಣಿಕರ ಜೀವ ಉಳಿದಿದೆ. ಇಂಧನ ಖಾಲಿಯಾಗಿದ್ದಂತಹ ಇಂಡಿಗೋ ವಿಮಾನ ತುರ್ತು ಭೂಸ್ಪರ್ಶ ಮಾಡಿದೆ. ಅದೃಷ್ಟವಶಾತ್ ಭಾರಿ ಅನಾಹುತ ಒಂದು ತಪ್ಪಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಇಂಡಿಗೋ ವಿಮಾನ ಗುವಾಹಟಿಯಿಂದ ಚೆನ್ನೈಗೆ ತೆರಳ್ತಾ ಇತ್ತು. 180 ಪ್ರಯಾಣಿಕರನ್ನು ಹೊತ್ತು ವಿಮಾನ ಚೆನ್ನೈಗೆ ತೆರಳ್ತಾ ಇತ್ತು. ಗುವಾಹಟಿಯಿಂದ ಹೊರಟಂತಹ ವಿಮಾನ ಕೆಲವೇ ಹೊತ್ತಿನ ಬಳಿಕ ಪೈಲಟ್ ಅಪಾಯದ ಮುನ್ಸೂಚನೆಯನ್ನು ನೀಡಿದ್ದಾರೆ. ಸೊ ಇಂಧನ ಖಾಲಿಯಾಗಿದ್ದನ್ನು ತಿಳಿದಂತಹ ಪೈಲಟ್ ಪರಿಸ್ಥಿತಿ ಕೈ ಮೀರ್ತಾ ಇದ್ದಂತೆಯೇ ಮೇಡೆ ಅಂತ ಹೇಳಿಬಿಟ್ಟು ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಏರ್ ಇಂಡಿಯಾ ವಿಮಾನದಲ್ಲಿ ಮೇಡೆ ಅಂತೇಳಿ ಸಂದೇಶ ರವಾನೆ ಕೊಟ್ಟಿದ್ರೂ ಕೂಡ ಆ ಒಂದು ವಿಮಾನವನ್ನು ರಕ್ಷಣೆ ಮಾಡುವಂಥ ನಿಟ್ಟಿನಲ್ಲಿ ATCಗೆ ಯಾವುದೇ ರೀತಿಯಾದಂತಹ ಒಂದು ಸಮಯಾವಕಾಶ ಇರಲಿಲ್ಲ. ಸೊ ಈ ಒಂದು ಘಟನೆಯಲ್ಲಿ ಪೈಲಟ್ ಮೇಡೆ ಅಂತೇಳಿ ಸಂದೇಶವನ್ನು ರವಾನೆ ಮಾಡ್ತಾರೆ. ಸೊ ಕಂಟ್ರೋಲ್ ರೂಮ್ನ ಅಧಿಕಾರಿಗಳು ತಕ್ಷಣವೇ ವಿಮಾನವನ್ನು ಹತ್ತಿರದಲ್ಲಿರುವಂತಹ ಏರ್ಪೋರ್ಟ್ ಅಂತಂದರೆ ಅದು ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗುತ್ತೆ, ಅಂದರೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗುತ್ತೆ. ಸೊ ಹೀಗಾಗಿ ಕಂಟ್ರೋಲ್ ರೂಮ್ನ ಅಧಿಕಾರಿಗಳು ವಿಮಾನವನ್ನು ಬೆಂಗಳೂರಿನ ಏರ್ಪೋರ್ಟ್ಗೆ ಡೈವರ್ಟ್ ಮಾಡೋಕ್ಕೆ ಸೂಚನೆಯನ್ನು ಮಾಡ್ತಾರೆ. ಅದರಂತೆ ಪೈಲಟು ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂದರೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ತುರ್ತು ಭೂಸ್ಪರ್ಶವನ್ನು ಮಾಡುವಂಥ ಕೆಲಸವನ್ನು ಪೈಲಟ್ ಮಾಡ್ತಾರೆ. ಈ ಒಂದು ವಿಮಾನದಲ್ಲಿ 168 ಜನ ಪ್ರಯಾಣಿಕರು ಹಾಗೆಯೇ 12 ಜನ ಸಿಬ್ಬಂದಿ ಪ್ರಯಾಣ ಮಾಡ್ತಾಯಿದ್ರು ಅಂತ ಹೇಳಿಬಿಟ್ಟು ತಿಳಿದು ಬಂದಿದೆ. ಇಂಡಿಗೋ ಏರ್ಬಸ್ A321 ವಿಮಾನ ಗುವಾಹಟಿಯಿಂದ ಸಂಜೆ 4:40 ಟೇಕ್ ಆಫ್ ಆಗುತ್ತೆ. ಸಂಜೆ 7:45 ಅದು ಚೆನ್ನೈನಲ್ಲಿ ಲ್ಯಾಂಡ್ ಆಗಬೇಕಾಗತ್ತೆ. ಆದರೆ ಚೆನ್ನೈ ಅಂದರೆ ಬೆಂಗಳೂರು ಮಾರ್ಗದಲ್ಲಿ ಹೋಗುವಂಥ ಸಂದರ್ಭದಲ್ಲೇ ವಿಮಾನದಲ್ಲಿ ಇಂಧನ ಇಲ್ಲ ಅನ್ನುವಂತಹ ಒಂದು ಅಲಾರಾಮ್ ಕೂಡ ಹೊಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇರುವಂತಹ ಇಂಧನದಲ್ಲಿ ಚೆನ್ನೈ ತಲುಪುವಂಥದ್ದು ಕಷ್ಟ ಸಾಧ್ಯ ಅನ್ನುವಂತಹ ಒಂದು ಮಾಹಿತಿನೂ ಕೂಡ ಪೈಲಟ್ಗೆ ಗೊತ್ತಾಗುತ್ತೆ. ಸೊ ಏನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪೈಲಟು ಕಂಟ್ರೋಲ್ ರೂಮ್ ಅಂದರೆ ATCಗೆ ಒಂದು ಸಂದೇಶವನ್ನು ರವಾನೆ ಮಾಡ್ತಾರೆ. ಅದೇ ಮೇಡೆ ಅಂತ ಹೇಳಿಬಿಟ್ಟು ಒಂದು ಸಂದೇಶವನ್ನು ರವಾನೆ ಮಾಡ್ತಾರೆ. ಏರ್ ಕಂಟ್ರೋಲ್ ರೂಮ್ನ ಅಧಿಕಾರಿಗಳು ಮತ್ತು ಪೈಲಟ್ನ ನಡುವೆ ಕಾನ್ವರ್ಸೇಷನ್ ಆಗುತ್ತೆ. ಆ ಒಂದು ಕಾನ್ವರ್ಸೇಷನಲ್ಲಿ ವಿಮಾನದಲ್ಲಿ ಇಂಧನ ತುಂಬ ಕಡಿಮೆ ಇದೆ. ಸೊ ಇರುವಂತಹ ಇಂಧನದಲ್ಲಿ ನಾವು ಚೆನ್ನೈನ ತಲುಪಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಹೀಗಾಗಿ ವಿಮಾನವನ್ನು ತುರ್ತು ಭೂಸ್ಪರ್ಶ ಮಾಡಲೇಬೇಕು ಅನ್ನುವಂತಹ ಒಂದು ಸಂದೇಶವನ್ನು ಪೈಲಟು ಕೊಡ್ತಾರೆ. ಆಗ ಏರ್ ಕಂಟ್ರೋಲ್ ರೂಮ್ನ ಅಧಿಕಾರಿಗಳು ಹತ್ತಿರದಲ್ಲಿರುವಂತಹ ವಿಮಾನ ನಿಲ್ದಾಣ ಯಾವುದು ಅನ್ನುವಂಥದ್ದನ್ನು ನೋಡ್ತಾರೆ. ಆಗ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹತ್ತಿರದಲ್ಲಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಸೊ ಆಗ ಪೈಲಟ್ಗೆ ಇಲ್ಲ, ನೀವು ವಿಮಾನವನ್ನು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡ್ ಮಾಡಿ, ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡಿ ಅನ್ನುವಂಥ ಒಂದು ಸಂದೇಶ ಬರುತ್ತೆ. ಸೊ ಆದರೂ ಕೂಡ ಪೈಲಟ್ಗೆ ಒಂದು ಆತಂಕ ಇರುತ್ತೆ. ಇರುವಂತಹ ಇಂಧನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡುವಷ್ಟು ಇದೆಯಾ ಇಲ್ವಾ ಅನ್ನುವಂತಹ ಒಂದು ಆತಂಕನೂ ಕೂಡ ಇರುತ್ತೆ. ಅದೇ ಆತಂಕದಲ್ಲಿ ಪೈಲಟು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡ್ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ. ಇಲ್ಲಿ ಮೇಡೆ ಸಂದೇಶ ಅತ್ಯಂತ ಅಪಾಯಕಾರಿ ಅಂಥೇಳಿ ಹಿಂದೆ ಏರ್ ಇಂಡಿಯಾ ಘಟನೆ ನಡೆದಾಗಲೂ ಕೂಡ ಹೇಳಿದ್ದೆ. ಈಗಲೂ ಕೂಡ ಆ ವಿಚಾರವನ್ನು ಹೇಳ್ತಾ ಇದ್ದೀನಿ. ಅಪಾಯಕಾರಿ ಆದಂಥ ಸಂದರ್ಭದಲ್ಲಿ ಮಾತ್ರ ಪೈಲಟ್ ಈ ಒಂದು ಮೇಡೆ ಅಂತ ಹೇಳ್ಬಿಟ್ಟು ಒಂದು ಸಂದೇಶವನ್ನು ರವಾನೆ ಮಾಡ್ತಾರೆ. ಸೊ ಅದೇ ರೀತಿಯಾದಂಥ ಒಂದು ಸಂದೇಶವನ್ನು ATCಗೆ ಕೊಡುವಂಥ ಕೆಲಸವನ್ನು ಇಂಡಿಗೋ ಪೈಲಟ್ ಮಾಡ್ತಾರೆ. ಸೊ ಚೆನ್ನೈಗೆ ತೆರಳಬೇಕಾಗಿದ್ದಂತಹ ವಿಮಾನ ತಕ್ಷಣವೇ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಡೈವರ್ಟ್ ಮಾಡುವಂಥ ಕೆಲಸವನ್ನು ATC ಅಧಿಕಾರಿಗಳು ಮಾಡ್ತಾರೆ. ಸೊ ಇತ್ತ ಕಂಟ್ರೋಲ್ ರೂಮ್ನಿಂದ ಮಾಹಿತಿ ಬರ್ತಾ ಇದ್ದಂತೆ ಇಲ್ಲ, ಚೆನ್ನೈಗೆ ಹೋಗಬೇಕಾಗಿದ್ದಂತಹ ವಿಮಾನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಎಮರ್ಜೆನ್ಸಿ ಲ್ಯಾಂಡಿಂಗ್ ಆಗುತ್ತೆ ಅನ್ನುವಂಥ ಒಂದು ಮೆಸೇಜ್ ಬರ್ತಾ ಇದ್ದಂತೆ ಲ್ಯಾಂಡ್ ಮಾಡಲಿಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಸಿಬ್ಬಂದಿ ಮಾಡ್ಕೊಳ್ತಾರೆ. ಅಗ್ನಿಶಾಮಕ ಆಗಿರ್ಬೋದು, ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ಕಾರ್ಯಾಚರಣೆಗೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನು ಸಿಬ್ಬಂದಿ ಮಾಡಿಕೊಂಡು ಕಾಯ್ತಾ ಇರ್ತಾರೆ. ಸೊ ಈ ಸಂದರ್ಭದಲ್ಲೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ
ಇಂಡಿಗೋ ವಿಮಾನ ತುರ್ತು ಭೂಸ್ಪರ್ಶ ಆಗುತ್ತೆ. ಯಾವುದೇ ರೀತಿಯಾದಂತಹ ಅಪಾಯಕಾರಿ ಆದಂತಹ ಒಂದು ಸನ್ನಿವೇಶನೂ ಕೂಡ ಅಲ್ಲಿ ನಿರ್ಮಾಣ ಆಗೋದಿಲ್ಲ. ವಿಮಾನದಲ್ಲಿ ಇದ್ದಂತಹ ಇಂಧನ ಇದೆಯಲ್ಲ, ಅದೇ ಇಂಧನದ ಅಷ್ಟೇ ಪ್ರಮಾಣದ ಇಂಧನದಲ್ಲಿ ಪೈಲಟು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಸೇಫಾಗಿ ಲ್ಯಾಂಡ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಸೊ ಯಾವಾಗ ಪೈಲಟ್ ಸೇಫಾಗಿ ಲ್ಯಾಂಡ್ ಮಾಡ್ತಾರೋ, ಸೊ ವಿಮಾನದಲ್ಲಿದ್ದಂತಹ ಪ್ರಯಾಣಿಕರಾಗಿರ್ಬೋದು, ATC ಅಧಿಕಾರಿಗಳು, ಜೊತೆಗೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಸಿಬ್ಬಂದಿ ನಿಟ್ಟುಸಿರು ಬಿಡುವಂತಹ ಕೆಲಸವನ್ನು ಮಾಡ್ತಾರೆ. ಸೊ ಇದಾದ ಬಳಿಕ ವಿಮಾನಕ್ಕೆ ಅಗತ್ಯವಿರುವಂತಹ ಫ್ಯೂಯಲನ್ನು ಅಲ್ಲಿನ ಸಿಬ್ಬಂದಿ ತುಂಬಿಸ್ತಾರೆ. ಅದಾದ ಬಳಿಕ ವಿಮಾನ ಚೆನ್ನೈಗೆ ಪಯಣವನ್ನು ಬೆಳೆಸುತ್ತೆ. ಸೊ ಅದೇನೇ ಇರಲಿ, ಏರ್ ಇಂಡಿಯಾ ವಿಮಾನ ದುರಂತದ ನಡುವೆ ಇಂತಹ ಘಟನೆಗಳು ಇದೀಗ ವಿಮಾನ ಪ್ರಯಾಣ ಮಾಡುವವರ ಆತಂಕವನ್ನು ಇನ್ನಷ್ಟು ಹೆಚ್ಚಿದೆ ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ.